ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗುರುವಾರ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಈಗ 9:15 ಆಗಿದೆ. ಪಾರ್ಕಿಗೆ ಬಂದಿದ್ದೀನಿ ವಾಕ್ ಮಾಡೋದಕ್ಕೆ. ಇವಾಗ ರೆಗ್ಯುಲರಾಗಿ ಪಾರ್ಕಿಗೆ ಬರ್ತಾ ಇದ್ದೀನಿ. ತನುಗೆ ಎಕ್ಸಾಮ್ ನಡೀತಾ ಇದೆ. ತನುಗೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು 8:35ಕ್ಕೆ ಆಮೇಲೆ ಅಲ್ಲೇ ಒಂದು ಸ್ವಲ್ಪ ನಿಯರಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಬರ್ತಾಯಿದ್ವಿ. ನನ್ನ ಹಸ್ಬೆಂಡು ಇವತ್ತೇನು ವಾಕಿಗೆ ಬರಲಿಲ್ಲ, ನಾನೊಬ್ಬಳೇ ವಾಕ್ ಮಾಡ್ತಾಯಿದ್ದೀನಿ. ಒಂದು 5-6 ರೌಂಡು ಪಾರ್ಕಲ್ಲಿ ಸುತ್ತಾಡಿ ಒಂದು 10 ನಿಮಿಷ ಪಾರ್ಕ್ ಒಳಗಡೆ ಕೂತ್ಕೊಂಡು ಅದಾದಮೇಲೆ ನನ್ನ ಹಸ್ಬೆಂಡ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರೇನೇ ಫೋರ್ಸ್ ಮಾಡಿ ಡೈಲಿ ವಾಕ್ ಮಾಡು ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಂಬರ್ತಾ ಇದ್ದಾರೆ. ತನಗೆ ಡ್ರಾಪ್ ಮಾಡಿಬಿಟ್ಟು ಒಂಥರ ಚೆನ್ನಾಗಿದೆ ಫೀಲಿಂಗು. ಡೈಲಿ ಅವಳಿಗೆ ಡ್ರಾಪ್ ಮಾಡಿ ಪಾರ್ಕ್ ಹತ್ರ ಬಂದು ವಾಕ್ ಮಾಡಿಕೊಂಡು ಅಲ್ಲೇ ಆನ್ ದ ವೇಯಲ್ಲಿ ಎಳ್ನೀರು ಡೈಲಿ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡ್ಕೊಂಡೇ ಬರ್ತಾಯಿದ್ದೀನಿ. ಅದು ನಿಜವಾಗ್ಲೂ ನನಗೊಂಥರ ಚೆನ್ನಾಗಿ ಸೆಟ್ಟಾಗಿದೆ. ಅದು ಸ್ವಲ್ಪ ಎಲ್ತು ಓಕೆ ಅನ್ನಿಸ್ತಾ ಇದೆ. ಅಂದರೆ ಮುಂಚೆಗಿಂತ ಸ್ವಲ್ಪ ಆಯಾಸ ಸುಸ್ತು ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಕಾಲು ನೋವು ಕೂಡ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿದೆ. ರೆಗ್ಯುಲರಾಗಿ ವಾಕ್ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಫೀಲ್ ಆಗ್ತಾಯಿದೆ ನನಗೆ ನಿಜವಾಗ್ಲೂ. ಬೆಳಗ್ಗೆನೇ ಅಂದರೆ ಮನೇಲೇ ಇದ್ದು ಒಂಥರ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿ ಏನೂ ಬೇಡ, ಒಂಥರ ಬೋರು ಆ ಥರ ಅನ್ನಿಸ್ತಾಯಿತ್ತು. ಇವಾಗ ಒಂಥರ ಚೆನ್ನಾಗಿದೆ ಫೀಲಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಕಡೆನೂ 35-40 ರುಪೀಸೇ ಎಳ್ನೀರಿದೆ. ಇಲ್ಲಿ ಇಸ್ರೋ ಲೇಔಟಲ್ಲಿ ಒಂದು ಕಡೆ 25 ರುಪೀಸು. ಆದರೆ ಚೂರು ಚಿಕ್ಕ ಸೈಜ್ ಇರುತ್ತೆ, ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕುಡ್ಕೊಂಡು ಈಗ ಮನೆಗೆ ಬಂದಿದ್ವಿ ಫ್ರೆಂಡ್ಸ್. 9:30 ಆಯಿತು, ಈಗ ಮನೆಗೆ ಬಂದ್ವಿ. ಬರ್ತಾ ಕರ್ಬೂಜ ತೊಗೊಬಂದೆ 1 kg. ನೋಡಿ, ಕರ್ಬೂಜ ಹಣ್ಣು ತೊಗೊಬಂದೆ. ಪುಳಿಯೋಗರೆ ಮಾಡಿಟ್ಟೋಗಿದ್ದೆ, ಬ್ರೇಕ್ಫಾಸ್ಟು ತಿನ್ನಬೇಕು. ಬೆಳಗ್ಗೆನೇ ಇವತ್ತು ಲೆಮನ್ನು, ಸ್ವಲ್ಪ ಜೇನುತುಪ್ಪ, ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ವಾಕಿಂಗ್ ಹೋಗಿ ಬಂದೆ. ಇನ್ನು ಕಾಫಿ ಟೀ ಏನು ಕುಡ್ದಿಲ್ಲ, ಕಾಫಿ ಟೀ ಕುಡಿತಾ ಇಲ್ಲ ಈ ನಡುವೆ. ಓಕೆ, ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೆ. ರಾಗಿ ಗಂಜಿ ಮಾಡ್ಕೊಂಡಿಲ್ಲ ಇವತ್ತು. ಸ್ವಲ್ಪ ಪುಳಿಯೋಗರೆ ತಿಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಕೆಲಸ ಕಸ ಎಲ್ಲ ಗುಡಿಸಿದ್ದಾಯಿತು, ಎಲ್ಲ ಕೆಲಸನೂ ಮಾಡಿಟ್ಟೆ ಹೋದೆ. ಬೆಳಗ್ಗೆ ಸ್ನಾನ ಒಂದು ಬಾಕಿದೆ. ಬ್ರೇಕ್ಫಾಸ್ಟ್ ತಿಂದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಇನ್ನು ಅಡುಗೆ ಕೆಲಸ ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಬೇಕು. ಏನು ಅದನ್ನ ಬೇರೆ ಬೌಲ್ಗೆ ಹಾಕಿ ವಾಶ್ಗೆ ಹಾಕಿ ಇದು ಮಾಡು. ನನ್ನ ಹಸ್ಬೆಂಡು ಬೆಳಗ್ಗೆ 4 ಗಂಟೆಗೆ ಹೋಗಿದ್ರು ಡ್ಯೂಟಿಗೆ. 4 ಗಂಟೆಗೆ ಹೋಗಿ ಈಗ ಬಂದರು, ಅಂದರೆ 8:30ಗೆ ಬಂದರು. ತನ್ನನ್ನು ಬಿಟ್ಟು, ನನ್ನನ್ನು ಪಾರ್ಕಿಗೆ ಬಿಟ್ಟು ಇವಾಗ ರೆಸ್ಟ್ ಮಾಡಿ 12 ಗಂಟೆ ತನಕ ಆಮೇಲೆ ತನ್ನನ್ನು ಕರ್ಕೊಬಂದುಬಿಟ್ಟು ಡ್ಯೂಟಿಗೆ ಹೋಗ್ತಾರೆ. ತನಗೆ ಎಕ್ಸಾಮ್ ನಡೀತದೆ ಅಲ್ವಾ, 12 ಕಾಲಿಗೆ ಬಿಡ್ತಾರೆ ಅವರು ಸ್ಕೂಲಲ್ಲಿ. ಅವಾಗ ಹೋಗಿ ಕರ್ಕೊಬರ್ಬೇಕು. ಓಕೆ, ಸುಮಾರು ಒಂದು 5-6 ರೌಂಡ್ ಹೊಡೆದೆ, ವಾಕ್ ಮಾಡಿದೆ. ಒಂದು 5 ರೌಂಡ್ ವಾಕ್ ಮಾಡಿದೆ ಅಷ್ಟೇ. ನಾಳೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಅಂದರೆ ಒಂದು 6 ರೌಂಡು ಆ ಥರ ಮಾಡ್ತೀನಿ. ಒಂದೇ ದಿವಸ ಕಾಲು ಪೇನ್ ಬಂದುಬಿಡುತ್ತೆ. ಹಂಗಾಗಿ 5 ರೌಂಡಿಗೆ ಸುಮಾರು 1 ಕಿಲೋಮೀಟ್ರಷ್ಟು ಆಗುತ್ತೆ. ಒಂದು ಫುಲ್ಲು ಸರೌಂಡಿಂಗ್, ಪಾರ್ಕ್ ಸರೌಂಡಿಂಗು 1 ಕಿಲೋಮೀಟ್ರಷ್ಟಂತೂ ಆಗುತ್ತೆ. ನೋಡೋಣ, ಡೈಲಿ ಮಾಡೋದಕ್ಕೆ ಟ್ರೈ ಮಾಡೋಣ. ಇನ್ನು ಸ್ಕೂಲು ಎಕ್ಸಾಮ್ ಮುಗಿಯೋ ತನಕ ಇನ್ನೊಂದು 17ನೇ ತಾರೀಕು ತನಕ ಡೈಲಿ ಮಾಡ್ತೀನಿ ಬೆಳಗ್ಗೆನೇ ಹೋಗಿ. ಆಮೇಲೆ ಊರಿಗೆ ಹೋಗೋದಿದೆ. ಊರಿಗೆ ಹೋದ್ಮೇಲೆ ಅಲ್ಲಿ ಚೆನ್ನಾಗಿ ಓಡಾಡ್ತೀನಿ. ಊರಲ್ಲಿ ಏನು ತೊಂದರೆ ಇಲ್ಲ. ಊರಲ್ಲಿ ಒಂದು ಸ್ವಲ್ಪ ಕೆಲಸಗಳಿದೆ, ಆ ಕೆಲಸಕ್ಕೆಲ್ಲ ಓಡಾಡಬೇಕು. ಆವಾಗ ಚೆನ್ನಾಗಿ ವಾಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಫ್ರೆಂಡ್ಸ್, ಕರ್ಬೂಜ ತೊಗೊಬಂದಿದ್ದೆ ಅಲ್ವಾ, ಅದನ್ನು ಈಗ ಜ್ಯೂಸ್ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ನಾನು ಹಸ್ಬೆಂಡ್ ಇಬ್ಬರೂ ಪುಳಿಯೋಗರೆ ಹಾಕ್ಕೊಂಡು ತಿಂದು ಇವಾಗ ಕರ್ಬೂಜನ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ಕರ್ಬೂಜನ ಈ ರೀತಿ ಸಿಪ್ಪೆ ತೆಗಿಬೇಕು. ಬೀಜನೆಲ್ಲ ತೆಗೆದ್ಬಿಟ್ಟು ಸಿಪ್ಪೆನ ಎರ್ಕೋಬೇಕು. ನನಗೆ ಸಿಪ್ಪೆ ಎರಿಯೋದು ಬರುತ್ತಲ್ವ, ನಂಗೆ ಅದರಲ್ಲಿಗಿಂತ ಚಾಕಲ್ಲಿ ಎರಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಚಾಕಲ್ಲೇ ಎರಿತಾ ಇದ್ದೀನಿ. ಸಣ್ಣದಾಗೆಲ್ಲ ಕಟ್ ಮಾಡಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ಇತ್ತಲ್ವ, ಒಂದಕ್ಕೆ ಇಷ್ಟೇ ಆಗಿದ್ದು. ಇವಾಗ ಬ್ಲೆಂಡರ್ದು ಜಾರ್ ಇದೆ ಅಲ್ವಾ, ಅದರಲ್ಲೇ ಹಾಕಿ ರುಬ್ಕೋತೀನಿ. ಅದರಲ್ಲಿ ಬೇಗ ಚೆನ್ನಾಗಿ ನುಣ್ಣಗಾಗುತ್ತೆ, ಹಾಗಾಗಿ ಅದರಲ್ಲೇ ಹಾಕೋತಾ ಇದ್ದೀನಿ. ಹಾಗೆಯೇ ಇದು ಬೆಲ್ಲದ ನೀರು. ಕರ್ಬೂಜ ಕಟ್ ಮಾಡೋದಕ್ಕಿಂತ ಮುಂಚೆನೇ ಬೆಲ್ಲ ಪುಡಿ ಮಾಡಿಬಿಟ್ಟು ಕರಗಿಸೋದಕ್ಕೆ ಇಟ್ಟಿದ್ದೆ. ಆ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲದ ನೀರು ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋದು. ಬೇಗ ರುಬ್ಬುತ್ತೆ, ಬ್ಲೇಡೆಲ್ಲ ಶಾರ್ಪ್ ಇದೆ, ಹಂಗಾಗಿ ಬೇಗ ರುಬ್ಬುತ್ತೆ. ಇದಕ್ಕೆ ನೀವು ಬೇಕಂದರೆ ಏಲಕ್ಕಿ ಕೂಡ ಸೇರಿಸ್ಕೋಬೋದು. ಏಲಕ್ಕಿ ಫ್ಲೇವರ್ ಇಷ್ಟ ಆಗೋಂಥವ್ರು ಏಲಕ್ಕಿನ ಸೇರಿಸ್ಕೊಂಡು ರುಬ್ಕೋಬೋದು. ನಾನು ಇವತ್ತೇನು ಏಲಕ್ಕಿ ಏನು ಸೇರಿಸ್ತಾ ಇಲ್ಲ.
ಜ್ಯೂಸ್ ರೆಡಿ ಆಯಿತು. ಇವಾಗ ನನಗೆ ಮತ್ತು ಹಸ್ಬೆಂಡ್ ಇಬ್ರಿಗೂ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸ್ ಕೂಡ ನೆನೆಸಿದ್ದೆ. ಬೆಲ್ಲ ಕರಗಿಸ್ದೆ ಅಲ್ವಾ, ಆವಾಗಲೇ ಚಿಯಾ ಸೀಡ್ಸ್ ಕೂಡ ನೆನೆಯೋದಕ್ಕಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತೀನಿ. ಚಿಯಾ ಸೀಡ್ಸ್ ಕೂಡ ದೇಹಕ್ಕೆ ತಂಪು, ಕರ್ಬೂಜ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಅವೆರಡೂ ಕೂಡ ಸೇರಿಸ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ತನಗೂ ಸ್ವಲ್ಪ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಬೆಲ್ಲದ ನೀರು ಸ್ವಲ್ಪ ಇಟ್ಟಿದ್ದೀನಿ. ತನಗೂ ಸ್ವಲ್ಪ ಚಿಯಾ ಸೀಡ್ಸ್ ಎತ್ತಿಟ್ಬಿಟ್ಟು ಅವಳು ಬಂದಾಗ ಮಾಡಿಕೊಡೋಣ ಅಂಥೇಳಿ. ಹಾಗೆಯೇ ಫ್ರೆಂಡ್ಸ್, ಅವರೆಕಾಯಿಗೆ ಸುಲಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ. ಅವರೆಕಾಯಿ ನೆನ್ನೆ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು. ಅವರೆಕಾಯಿ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸಾಂಬಾರು ಅಂತೂ ಸಕ್ಕತ್ತಾಗಿರುತ್ತೆ. ಅವರೆಕಾಳು ಸಾಂಬಾರು ಅಂದ್ರೇ ಟೇಸ್ಟು. ಸೊ ಇಲ್ಲಿ ನೋಡಿ, ಒಂದು ಬೆಳ್ಳುಳ್ಳಿ ದೊಡ್ಡ ಸೈಜ್ದು, ಹಾಗೆಯೇ 2 ಈರುಳ್ಳಿ, 3 ಟೊಮೆಟೊ, ಹಾಗೆಯೇ ಒಂದು ಚಿಕ್ಕ ಈರುಳ್ಳಿನ ಒಗ್ಗರಣೆಗೆ ಹೆಚ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, 1 ಕಪ್ಪಷ್ಟು ತೆಂಗಿನಕಾಯಿ ಚೂರುಗಳು, ಹಾಗೆಯೇ ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಇನ್ನು ಮಸಾಲ ರುಬ್ಬೇಕಾರೆ ಮಸಾಲ ಪೌಡರ್ಗಳನ್ನೆಲ್ಲ ಹಾಕ್ಕೋಬೇಕು, ಅದನ್ನು ಕೂಡ ತೋರಿಸ್ತೀನಿ ನಾನು. ಎಲ್ಲದನ್ನು ಈಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಹಾಗೆಯೇ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಧನಿಯಾ ಪೌಡರ್ ಸೇರಿಸ್ಕೊತೀನಿ. ಧನಿಯಾ ಪೌಡರು ಸುಮಾರು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದಷ್ಟೇ. ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡಿ ಕೂಡ ನಾವು ಮಾಡ್ಕೊಬೋದು. ಫ್ರೈ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದ್ಕಿದ ಅವರೆಬೇಳೆ ಸಾಂಬಾರು ಕೂಡ ನಾನು ತೋರಿಸಿದ್ದೀನಿ. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸಾಂಬಾರು ತಿನ್ನೋದಂದರೆ ಸಖತ್ತಾಗಿರುತ್ತಲ್ವ ಫ್ರೆಂಡ್ಸ್. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಒಂದು 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಈಗ ಚಿಟಪಟ ಅಂತ ಸಿಡಿತಾ ಇದೆ. ಸಾಸಿವೆ ಎಲ್ಲ ಸಿಡಿತಾ ಇದ್ದಾಗ ಈಗ ಇದಕ್ಕೆ ನಾನು ಈರುಳ್ಳಿ ಎಲ್ಲ ಸೇರಿಸ್ಕೊತೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ. ಅದಾದಮೇಲೆ ಇವಾಗ ನಾನು ಅವರೆಕಾಳೆಲ್ಲ ಸುಲಿದಿಟ್ಕೊಂಡಿದ್ದೆ ಅಲ್ವ, ಅದನ್ನೆಲ್ಲ ತೊಳೆದ್ಬಿಟ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಸುಮಾರು ಇದು ಒಂದು 1/4 kg ಅಷ್ಟು, ಅಂದರೆ 1/4 kgಕ್ಕಿಂತ ಚೂರು ಜಾಸ್ತಿ ಇದೆ ಅವರೆಕಾಳು. ಅವರೆಕಾಳು ಹಾಕಿದ ಮೇಲೆ ಇವಾಗ ನಾನು ಆಲೂಗಡ್ಡೆ ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೆ. 2 ಆಲೂಗಡ್ಡೆ, ಒಂದು 3 ಬದನೆಕಾಯಿ ತೊಗೊಂಡಿದ್ದೆ. ಇವೆರಡು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬರೀ ಆಲೂಗಡ್ಡೆನೂ ಸೇರಿಸ್ಕೊಬೋದು, ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರು ಬರೀ ಆಲೂಗಡ್ಡೆ ಸೇರಿಸ್ಕೊಂಡು ಮಾಡ್ಕೊಬೋದು. ಆಲೂಗಡ್ಡೆ, ಬದನೆಕಾಯಿ, ಅವರೆಕಾಳು ಈ 3 ಮಿಕ್ಸ್ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಮತ್ತೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೂರು ಇದಕ್ಕೆ ಅರಿಶಿನ ಸೇರಿಸಿದ್ದೀನಿ. ನಾನು ಮಸಾಲಾಗೆ ಅರಿಶಿನ ಹಾಕಿದ್ನೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಅರಿಶಿನ ಸೇರಿಸಿದ್ದೀನಿ. ಅರಿಶಿನ ಇಲ್ಲೇನು ಹಾಕುವಂಥ ಅವಶ್ಯಕತೆ ಇಲ್ಲ, ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಏನಿದೆ ನೋಡಿ, ಆ ಮಸಾಲನ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಈ ಮಸಾಲ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತೆ ಆ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ. ನೀಟಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಸೇರಿಸ್ಬೇಕಾಗುತ್ತೆ. ಸಾಂಬಾರು ತುಂಬ ಗಟ್ಟಿ ಬೇಡ, ಇದಕ್ಕೆ ಒಂದು ಮೀಡಿಯಮ್ ಆಗಿ, ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತೆಳುವೂ ಅಲ್ಲ, ಆ ರೀತಿಯಾಗಿ ಮಾಡ್ಕೋಬೇಕು. ಮುದ್ದೆ ಊಟ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತೇಳಿ ನೀರನ್ನು ಸೇರಿಸಿದ್ದೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು, ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಇದೆ. ಈಗ ವಿಷಲ್ ಆದಮೇಲೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ. ಕುದೀತಾ ಬಂತು, ನೋಡ್ತಾ ಇದ್ದೀರಲ್ಲ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಕೂಗಿಸಿದ್ರೆ ತರಕಾರಿ ಕಾಳು ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ.
ಸೊ ಇವಾಗ ವಿಷಲ್ ಆಗಿದೆ. ಸಾಂಬಾರು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಅಡುಗೆ ಎಲ್ಲ ಆಯಿತು. ತನು ಸ್ಕೂಲಿಂದ ಬಂದಿದ್ದಾಳೀಗ. ಈಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ ಎಲ್ಲಕ್ಕೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೀವು ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯೂಶ್ವಲಿ ಎಲ್ಲರೂ ಈ ಥರ ಸಾಂಬಾರು ಬರುತ್ತೆ. ಸೊ ಬರ್ದಿಲ್ದವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮೇ ಆಗೋಯ್ತು. ಇನ್ನೂ ಕೂಡ ಸ್ನಾನ ಎಲ್ಲ ಮುಗಿಸಿರಲಿಲ್ಲ ನಾನು. ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ, ಯಾಕಂದರೆ ಅವರೆಕಾಯಿ ಸುಲಿಯೋತ್ತಿಗೆ ಲೇಟ್ ಆಗೋಯ್ತು. ಓಕೆ, ಇವಾಗ ಊಟ ಮಾಡಿಬಿಟ್ಟು ಆಮೇಲೆ 4 ಗಂಟೆ 3:30 ಅಷ್ಟೊತ್ತಿಗೆ ಸ್ನಾನ ಮಾಡೋದು ಅಂತ ಅಂದ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ತನು ಸ್ಕೂಲಿಂದ ಬಂದು ಅವಳು ಕೂಡ ಹಚ್ಕೊಂಡು ಬಂದಿರ್ತಾಳೆ. ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಿರ್ತಾಳೆ. ಹಾಗಾಗಿ ಬೇಗ ಅಡುಗೆ ಮಾಡಿಬಿಟ್ಟೆ. ಈಗ 3 ಜನ ಊಟ ಮಾಡ್ತಾಯಿದ್ದೀವಿ.